ಬಿಗ್ ಬಾಸ್ ಮನೆಗೆ ನಿನ್ನೆ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಂದಂತಹ ಸಂದರ್ಭದಲ್ಲಿ ಧ್ರುವಂತ್ ಅವರು ಅವರ ಜೊತೆ ನಡ್ಕೊಂಡಂತ ರೀತಿ ಅಚ್ಚರಿಗೆ ಕಾರಣವಾಗಿದೆ. ಧ್ರುವಂತ್ ಅವರು ರಕ್ಷಿತಾ ಅವರ ಜೊತೆ ಯಾವ ರೀತಿ ಕಿತ್ತಾಡಿದ್ರು, ಸೀಕ್ರೆಟ್ ರೂಮ್ ನಲ್ಲಿ ಏನಾಯ್ತು, ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ರಕ್ಷಿತಾ ಅವರನ್ನ ಧ್ರುವಂತ್ ಅವರು ಟಾರ್ಗೆಟ್ ಮಾಡಿದ್ರು, ಅವರ ಮೇಲೆ ಒಂದಷ್ಟು ಆರೋಪಗಳನ್ನ ಏನ್ ಮಾಡಿದ್ರು, ಇದೆಲ್ಲವನ್ನ ನೀವು ನೋಡಿದ್ದೇವೆ. ಹಾಗಾಗಿ ಒಂದಷ್ಟು ಜನ ರಕ್ಷಿತಾ ಅಭಿಮಾನಿಗಳು ಧ್ರುವಂತ್ ಅವರಿಗೂ ಕೂಡ ಒಂದಷ್ಟು ವೋಟ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಇದೆಲ್ಲ ಬೆಳವಣಿಗೆಗಳಾಯ್ತು, ಧ್ರುವಂತ್ ಅವರನ್ನ ರಕ್ಷಿತಾ ಅವರ ಅಭಿಮಾನಿಗಳು ಒಂಥರ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಂತಹ ರಕ್ಷಿತಾ ಅಭಿಮಾನಿಗಳು ಕೂಡ ಅದನ್ನ ನಿಲ್ಲಿಸ್ಬಿಟ್ರು. ಅಷ್ಟರ ಮಟ್ಟಿಗೆ ಧ್ರುವಂತ್ ಅವರು ರಕ್ಷಿತಾ ಅವರಿಗೆ ಅವಮಾನವನ್ನ ಮಾಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಒಂದಷ್ಟು ಸ್ಪರ್ಧಿಗಳು ಧ್ರುವಂತ್ ಅವರು ರಕ್ಷಿತಾ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು, ಸಾಕಷ್ಟು ಟಾರ್ಗೆಟ್ ಮಾಡಿದ್ರು, ಈ ರೀತಿಯಾದಂತಹ ಒಪಿನಿಯನ್ ಅನ್ನ ಸಂದರ್ಶನಗಳಲ್ಲಿ ಕೊಡ್ತಾ ಇದ್ರು. ಆವಾಗ್ಲೇ ಗೊತ್ತಾಯಿತು ಯಾಕೆ ರಕ್ಷಿತಾ ಅವರು ಧ್ರುವಂತ್ ಅವರ ಮೇಲೆ ಅಷ್ಟು ಕೋಪಗೊಂಡಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ. ಅಭಿಷೇಕ್ ಅವರು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಾರೆ, ಇಲ್ಲ ರಕ್ಷಿತಾ ಅವರಿಗೆ ತುಂಬಾ ನೋವಾಗಿದೆ, ಅದಕ್ಕೋಸ್ಕರ ಆಕೆ ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಆದ್ರೆ ನಿನ್ನೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಅವರ ಅಮ್ಮ ಬಂದಾಗ ಧ್ರುವಂತ್ ಏನ್ ನಡ್ದೇ ಇಲ್ಲ ನಮ್ಮ ಮಧ್ಯೆ, ನಾವು ಮತ್ತು ರಕ್ಷಿತಾ ತುಂಬಾ ಚೆನ್ನಾಗಿದ್ದೀವಿ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅವರ ತಾಯಿ ಜೊತೆ ಮಾತಾಡ್ತಾರೆ. ಪಾಪ ಎಲ್ಲಾ ಸ್ಪರ್ಧೆಗಳ ಮನೆಯವರು ಬಂದಾಗ್ಲೂ ಕೂಡ ಯಾವ ಸ್ಪರ್ಧೆಗಳಿಗಿಬ್ಬರಿಗೆ ಆಗ್ತಾ ಇರಲ್ಲ, ಅವರ ಮನೆಯವರು ಮಾತ್ರ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಾರೆ. ಆದ್ರೆ ಧ್ರುವಂತ್ ಅವರು ವಿಚಿತ್ರವಾಗಿ ವರ್ತಿಸ್ತಾರೆ, ಯಾವತ್ತೂ ಕೂಡ ಇಲ್ಲದ ಅಭಿಮಾನ, ಪ್ರೀತಿ, ಗೌರವವನ್ನ ತೋರಿಸ್ತಾರೆ. ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅಮ್ಮ ನೀವೇನು ಕೂಡ ತಪ್ಪು ತಿಳ್ಕೊಳ್ಬೇಡಿ, ನನ್ಗೆ ಅವಳ ಮೇಲೆ ಯಾವುದೇ ರೀತಿಯಾದಂತಹ ಕೋಪ ಇಲ್ಲ, ನನ್ಗೆ ಅವಳ ಮೇಲೆ ತುಂಬಾ ಪ್ರೀತಿ, ನಂಗೆ ಅವಳು ಕಂಡ್ರೆ ತುಂಬಾ ಇಷ್ಟ ಅನ್ನೋ ಡೈಲಾಗ್ ಅನ್ನ ಹೇಳ್ತಾರೆ. ಅವ್ರು ಹೇಳಿದಾಗ ನಿಜವಾಗ್ಲೂ ಹೇಳಿದ್ದಾರೆ ಅಂತಲೇ ಅನ್ನಿಸ್ತು. ಯಾಕಂದ್ರೆ ಆ ಮನುಷ್ಯ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೆಲವೊಂದು ಸಂದರ್ಭದಲ್ಲಿ ಆ ಮನುಷ್ಯ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ. ರಕ್ಷಿತಾ ಅಮ್ಮ ಕೂಡ ಅಂಥದ್ದೇನೂ ಇಲ್ಲ, ಅದು ಆಟ ಅಲ್ವಾ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಾನು ಆಟಕ್ಕೋಸ್ಕರ ಅದೆಲ್ಲವನ್ನ ಮಾಡ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಧ್ರುವಂತ್ ಅವರು ರಕ್ಷಿತಾ ಬಗ್ಗೆ ಆಕೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ದು ಅಚ್ಚರಿಗೆ ಕಾರಣ ಆಯ್ತು. ಒಂದಷ್ಟು ದಿನಗಳಿಂದ ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಧ್ರುವಂತ್ ಅನ್ನೋ ಅನುಭವ ನನಗೂ ಕೂಡ ಆಗಿದೆ. ಸಾಕಷ್ಟು ಲೈವ್ಗಳಲ್ಲೂ ಕೂಡ ನಾನು ಗಮನಿಸಿದ್ದೀನಿ. ಅದರಲ್ಲೂ ಕೂಡ ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಲೈವ್ನಲ್ಲಿ ನಾನು ಮಧ್ಯಾಹ್ನದವರೆಗೆ ಗಮನಿಸಿದಾಗ ಎಷ್ಟು ಮಜವಾಗಿತ್ತು ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಪಾಸ್ ಆದಂತಹ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಣ್ಣ ಬಳಿತಾರೆ. ಅಂಥ ಒಂದು ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಬಣ್ಣ ಬಳಿಯುವಂಥ ಅವಕಾಶ ಧ್ರುವಂತ್ ಅವರಿಗೆ ಸಿಗತ್ತೆ. ಆ ಒಂದು ಸಂದರ್ಭವನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಧ್ರುವಂತ್. ನಿನ್ನೆ ಧ್ರುವಂತ್ ಅವರು ಈ ರೀತಿ ಬಣ್ಣ ಬಳಸ್ಕೊಂಡಿದ್ರು ರಕ್ಷಿತಾ ಅವರಿಂದ. ಹಾಗೆ ಇವತ್ತು ಧ್ರುವಂತ್ ಅವರು ರಕ್ಷಿತಾ ಅವರಿಗೆ ಬಣ್ಣ ಬಳಿಯುವಂತ ಒಂದು ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ರಕ್ಷಿತಾ ಅವರನ್ನ ತುಂಬಾ ಕ್ಯೂಟ್ ಆಗಿ ರೆಡಿ ಮಾಡ್ತಾರೆ. ಆಕೆಗೆ ಪಂಚೆ ಉಡಿಸ್ತಾರೆ, ಮುಖಕ್ಕೆ ಈ ರೀತಿ ಕಾಡ್ಗೆ ಹಚ್ಚಿ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ. ಆಕೆ ರೆಡಿ ಆಗಿದ್ದನ್ನ ನೋಡಿ ಆಕೆ ನಿಜವಾಗ್ಲೂ ರಕ್ಷಿತಾನ ಅನ್ನುವಷ್ಟು ಅನುಮಾನ ಮೂಡೋ ತರ ಇತ್ತು. ಜೊತೆಗೆ ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ರಕ್ಷಿತಾ. ತುಂಬಾ ಕಾಳಜಿಯಿಂದ ಧ್ರುವಂತ್ ಅವರು ಆಕೆನ ರೆಡಿ ಮಾಡಿದ್ರು. ಅಲ್ಲಿದ್ದಂತಹ ಸೂರಜ್ ಇರ್ಬೋದು, ಎಲ್ಲರೂ ಕೂಡ, ಅಶ್ವಿನಿ ಅವರು ಎಲ್ಲರೂ ಕೂಡ ಆಕೆನ ನೋಡಿ ಬಿದ್ದು ನಗ್ತಾರೆ. ರಾಶಿಕಾ ಅಂತೂ ಬಂದು, ನೀನ್ ಇಷ್ಟು ಕ್ಯೂಟ್ ಆಗಿದ್ಯಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೀಯಾ ಅಂತ ಅವರನ್ನ ಗೆಲ್ತಾರೆ. ಅಷ್ಟು ಮಟ್ಟಿಗೆ ಆಕೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು. ಒಂದು ಡಾಲ್ ಯಾವ ರೀತಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಕೊನೆಗೆ ಅವ್ರಷ್ಟೇ ಸೀರಿಯಸ್ ಆಗಿದ್ರು. ಧ್ರುವಂತ್ ಮೇಲೆ ಕೋಪಗೊಂಡಿದ್ರೋ ಗೊತ್ತಿಲ್ಲ, ನಗು ಯಾಕೆ ನಗ್ತಾ ಇಲ್ಲ ಅಂತ ಅಶ್ವಿನಿ ಅವ್ರು ಹೇಳ್ತಾರೆ. ಪಾಸ್ ಆಗಿರೋದು, ನಗೋದಕ್ಕೇನು ಸಮಸ್ಯೆ ಇಲ್ಲ, ನಗು ರಕ್ಷಿತಾ ಅನ್ನೋ ಮಾತನ್ನ ಹೇಳಿದ್ರು ಕೂಡ ತುಂಬಾ ಸೀರಿಯಸ್ ಆಗಿರ್ತಾರೆ. ಕೊನೆಗೆ ಅವರನ್ನ ಹೊತ್ಕೊಂಡು ಹೋಗಿ ಹೊರಗಡೆ ಇಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಮೂರ್ತಿನ ಕರ್ಕೊಂಡು ಹೋಗಿ ಹೊರಗಡೆ ನಿಲ್ಲಿಸ್ದಂಗಿತ್ತು. ತುಂಬಾ ಮಜವಾಗಿತ್ತು. ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸನ್ನಿವೇಶ ಎಷ್ಟು ಫನ್ನಿ ಆಗಿತ್ತು ಅಂತ. ನೀವು ಲೈವ್ ನಲ್ಲಿ ಅದನ್ನ ನೋಡಿದಾಗ ಹಾಗೆ ನೀವು 1.5 ಗಂಟೆ ಎಪಿಸೋಡ್ ನಲ್ಲಿ ನೋಡೋದಕ್ಕೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ರಕ್ಷಿತಾ ಅವ್ರ ಬಗ್ಗೆ ಒಂದಷ್ಟು ಒಪಿನಿಯನ್ಗಳು ನೆಗೆಟಿವ್ ಆಗಿ ಕ್ರಿಯೇಟ್ ಆಗೋದಕ್ಕೂ ಕೂಡ ಇದೇ ಕಾರಣ. ಲೈವ್ ಅಲ್ಲಿ ಒಂದ್ ರೀತಿ ಇರುತ್ತೆ, ಆದ್ರೆ ಇಲ್ಲಿ ಎಡಿಟ್ ಮಾಡಿ ತೋರಿಸುವಾಗ ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟ್ ಮಿಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ರಕ್ಷಿತಾ ಹೀಗ ಅನ್ನೋ ಒಪಿನಿಯನ್ ಬರುತ್ತೆ. ಆದ್ರೆ ಲೈವ್ ನಲ್ಲಿ ಸಂಪೂರ್ಣವಾಗಿ ನೋಡಿದಾಗ ಅದರ ಚಿತ್ರಣವೇ ಬೇರೆ ಆಗಿರುತ್ತೆ. ಈಗ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಅವರಿಬ್ರು
ಏನಾದರೂ ಕೋಪ ಮಾಡ್ಕೊಂಡ್ರು ಕೂಡ ತುಂಬ ಕೇರ್ ಮಾಡ್ತಾರೆ ಧ್ರುವಂತ್ ಅವರು ರಕ್ಷಿತಾ ಅವರ ವಿಚಾರದಲ್ಲಿ. ಹಾಗೆ ರಕ್ಷಿತಾ ಅವರು ಕೂಡ ಏನಾದರೂ ಫುಡ್ ಕೊಡುವಂಥ ಸಂದರ್ಭದಲ್ಲಿ ಧ್ರುವಂತ್ ಅಣ್ಣ ಬಂದಿಲ್ಲ ಅವರಿಗೆ ಎತ್ತಿಡೋಣ ಆ ರೀತಿ ಎಲ್ಲ ಮಾಡ್ತಾರೆ. ಆದರೆ ಅದು ಎಪಿಸೋಡ್ಗಳಲ್ಲಿ ಹೈಲೈಟ್ ಆಗ್ತಾ ಇಲ್ಲ. ಇವತ್ತಿನ ಲೈವಲ್ಲಂತೂ ನೋಡಿದವ್ರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಧ್ರುವಂತ್ ಅವರು. ಇದ್ದಿದ್ದ ಅಷ್ಟು ಜನರಲ್ಲಿ ತುಂಬ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಿದ್ದು ರಕ್ಷಿತಾ. ಪಕ್ಕ ಆಕೆ ಒಂದು ಡಾಲ್ ಅನ್ನೋದು ರೀತಿಯೇ ಇದ್ರು. ಒಂದು ಬೆಡ್ಚಪ್ಪ ಅಂತ ನಮ್ಮ ಕಡೆ ಎಲ್ಲ ನಿಲ್ಲಿಸ್ತಾರೆ ದೃಷ್ಟಿ ಆಗತ್ತೆ ಅಂತ, ಆ ರೀತಿ ನಿಲ್ಲಿಸಿದ್ರು ರಕ್ಷಿತಾ ಅವರನ್ನ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಯಾರಾದರೂ ಲೈವ್ನಲ್ಲಿ ನೋಡಿದವ್ರು ಇದ್ರೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಮಜಾ ಆಗಿರುತ್ತೆ. ಗಿಲ್ಲಿ ಅವರ ಪೇರೆಂಟ್ಸ್ ಬಂದಿದ್ದಾರೆ, ಕಾವ್ಯ ಅವರ ಪೇರೆಂಟ್ಸ್ ಬಂದಿದ್ದಾರೆ. ಆದರೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಆ ಒಂದು ಸ್ವಲ್ಪ ಹೊತ್ತಲ್ಲಿ ರಕ್ಷಿತಾ ಅವರನ್ನ ರೆಡಿ ಮಾಡಿದ್ದು, ಆಕೆಗೆ ಪಂಚೆ ಉಡಿಸಿದ್ದು, ಆಕೆ ಕೈಯಲ್ಲೊಂದು ಬ್ಯಾಗ್ ಕೊಟ್ಟಿದ್ದು ತುಂಬ ಕಾಳಜಿಯಿಂದ ಧ್ರುವಂತ್ ಅವರು ಮಾಡಿದಂತೆ ಕಾಣಿಸ್ತಾ ಇತ್ತು. ಜೊತೆಗೆ ರಕ್ಷಿತಾ ಎಷ್ಟೇ ಕೋಪ ಮಾಡಿಕೊಂಡ್ರು ಕೂಡ ಆಕೆ ಜೊತೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ತುಂಬ ರೂಢಾಗಿ ಯಾವತ್ತೂ ಕೂಡ ಧ್ರುವಂತ್ ಅವರು ನಡ್ಕೊಂಡಿಲ್ಲ. ಮೇ ಬಿ ರಕ್ಷಿತಾ ಅವರು ಎಂಥ ವ್ಯಕ್ತಿತ್ವದವರು ಅನ್ನೋದು ಅವರಿಗೆ ಈಗ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. ಸೊ ಈ ಧ್ರುವಂತ್ ಅವರ ಈ ನಡೆಯ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ. ಯಾರೆಲ್ಲ ಲೈವ್ನಲ್ಲಿ ನೋಡಿಲ್ವೋ ಅವರು ಎಪಿಸೋಡ್ ನೋಡಿದ ಬಳಿಕ ನನಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.